ನನ್ನ ಜೀವನದಲ್ಲಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ? ನಾನು ಇವಾಗ ನನ್ನ ತಂದೆ ಕೇಳ್ತಿರೋದನ್ನ ಹೇಗೆ ನಡೆಸ್ಕೊಡ್ಲಿ? ನನ್ಗೆ ಯಾಕೆ ಈ ಶಿಕ್ಷೆ? ಮಾಡ್ಕೋ. ನಿಮ್ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಆದ್ರೆ ಈಗ ಅಳ್ತಾ ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳಿ? ಇಲ್ಲ ಅಲ್ವಾ? ಮೊದಲು ಈಗ ಅಳ್ಳೋದ್ ನಿಲ್ಸಿ ಮಾಡ್ಬೇಕಾಗಿರೋ ಕೆಲ್ಸದ ಬಗ್ಗೆ ಗಮನ ಕೊಡಿ. ನನ್ಗೆ ಹೇಳೋದನ್ನ ಬಿಟ್ರೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ಬನ್ನು. ನನ್ನ ಶಕ್ತಿ ಮೀರಿ ಎಲ್ಲ ಪ್ರಯತ್ನನೂ ಮಾಡಾಯ್ತು. ಆದ್ರೂ ಅನಿ ದೇಹದಲ್ಲಿ ಚೇತರಿಕೆನೆ ಕಾಣಿಸ್ತಿಲ್ಲ. ಮಗುಗೇನಾದ್ರೂ ಆದ್ರೆ ಲಕ್ಷ್ಮಿ ಏನಾಗ್ತಾರೋ ಅಂತ ನೆನಪಿಸ್ಕೊಂಡ್ರೇನೆ ಭಯ ಆಗ್ತಿದೆ. ನನ್ನನ್ನೇ ನಂಬಿರೋ ಲಕ್ಷ್ಮಿ ಒಂದ್ ಕಡೆ ಆದ್ರೆ ನನ್ನ ಜೀವನದಲ್ಲಿ ಅಪ್ಪ ಮಾತಾಡಿಸ್ತಾರೋ ಇಲ್ವೋ ಅನ್ನೋ ಕಲ್ಪನೆಯಲ್ಲಿದ್ದೆ. ಅಂಥದ್ರಲ್ಲಿ ಅಪ್ಪ ಬಂದು ನನ್ನನ್ನು ಮಾತಾಡಿಸಿ ಮಗುನ್ ಬದುಕಿಸ್ಕೊಡು ಅಂತ ಕೇಳ್ತಾ ಇದ್ದಾರೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಾನು ಏನ್ ಮಾಡ್ಲಿ ಮನು? ಏನ್ ಮಾಡ್ಲಿ? ಇನ್ನು ನಾನೇನ್ ಕಾಪಾಡೋದಕ್ಕೆ ಆ ದೇವ್ರ ಕೈಲಿ ಮಾತ್ರ ಸಾಧ್ಯ. ಮಾ, 25 ವರ್ಷದಿಂದ ತಾತ ಇವತ್ತಲ್ಲ ನಾಳೆ ನಿನ್ನ ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ನಿನಗಿತ್ತಲ್ವಾ? ನೀನ್ ನಂಬಿರೋ ದೇವರು ಇದ್ದೇ ಇದ್ದಾನೆ ಅಂತ ನಂಬಿಕೆಯಲ್ಲಿದ್ದೆ ಅಲ್ವಾ? ಆ ದೇವರು ನಿನ್ನ ನಂಬಿಕೆನ ನಿಜ ಮಾಡ್ದ ತಾನೆ? ಅಮ್ಮ, ಈ ಆಟ ಎಲ್ಲ ಆ ದೇವ್ರದ್ದೇ. ಖಂಡಿತವಾಗ್ಲೂ ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ಯಾವ್ದಾದ್ರೂ ದಾರಿ ತೋರಿಸ್ತಾನಮ್ಮ. ನೀನೀಗ ಅಳ್ತಾ ಕೂರೋದ್ಕಿಂತ ಮುಂದೆ ಏನ್ ಮಾಡ್ಬೇಕು ಅಂತ ಧೈರ್ಯವಾಗಿ ಯೋಚನೆ ಮಾಡಮ್ಮ. ನಿನ್ ಕರ್ತವ್ಯ ನೀನ್ ಮಾಡಮ್ಮ. ಖಂಡಿತವಾಗ್ಲೂ ಯಾವ್ದಾದ್ರೂ ದಾರಿ ಕಾಣಿಸುತ್ತೆ. ಪರಿಸ್ಥಿತಿ ಕೈ ಬಿಟ್ಟು ಹೋದ್ರು ಯಾವತ್ತೂ ಆ ದೇವರು ಮನುಷ್ಯರು ಕೈ ಬಿಟ್ಟಿಲ್ಲಮ್ಮ. ನಿಮ್ ನಂಬಿಕೆ, ತಾತನ ಆಶೀರ್ವಾದ ಎರಡು ಅನಿನ್ ಕಾಪಾಡುತ್ತಮ್ಮ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.